ಕಳೆದ 6-7 ತಿಂಗಳಿಂದ ವಿವಿಧ ಬೇಡಿಕೆಗಾಗಿ ಗ್ಯಾರಂಟಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದ ಅಂಗನವಾಡಿ ನೌಕರರಿಗೆ ರಾಜ್ಯ ಸರ್ಕಾರ ಕೊನೆಗೂ ಬೇಡಿಕೆ ಪೂರೈಸಲು ಒಪ್ಪಿದೆ. ಆದರೆ ವೇತನ ಹೆಚ್ಚಳ ಸೇರಿದಂತೆ ಕೆಲವು ಪ್ರಮುಖ ಬೇಡಿಕೆಗಳನ್ನಷ್ಟೇ ಜಾರಿ ಮಾಡಲು ಯೋಜನೆ ರೂಪಿಸಿದಂತಿದೆ. ಈಗಾಗಲೇ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಉನ್ನತೀಕರಣಗೊಳಿಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜೊತೆಯೂ ಮಾತುಕತೆ ನಡೆಸಿ ಹೆಚ್ಚಿನ ಅನುದಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಅದೇ ರೀತಿ ಅಂಗನವಾಡಿ ನೌಕರರ ವೇತನ ಏರಿಕೆ ಕೂಡ ಸಚಿವೆ ಚಿಂತಿಸಿದ್ದು, ಜೊತೆಗೆ ಜೀವ ವಿಮಾ ನೀಡುವ ಬಗ್ಗೆಯೂ ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಜಾರಿ ಮಾಡಿರುವ ಸಿಎಂ ಸಿದ್ದರಾಮಯ್ಯ ನೌಕರರಿಗಾಗಿ ಸರಿಸುಮಾರು 20,000 ಕೋಟಿ ಹೆಚ್ಚುವರಿ ಹಣವನ್ನು ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಹಾಗೆ ರಾಜ್ಯ ಅಂಗನವಾಡಿ ನೌಕರರಿಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಡುವ ಸಾಧ್ಯತೆ ಇದ್ದು, ಕನಿಷ್ಠ 1,500ದಿಂದ ಗರಿಷ್ಠ 3,000 ತನಕ ಅಂಗನವಾಡಿಯವರ ವೇತನ ಏರಿಕೆಯಾಗುವ ಸಾಧ್ಯತೆ ಉಂಟು. ಅಂಗನವಾಡಿ ನೌಕರರು ಈಗಾಗಲೇ ಮುಷ್ಕರ ಕೈಗೊಂಡು ಅಂಗನವಾಡಿ ಕಾರ್ಯಕರ್ತೆಯರಿಗೆ 20,000, ಸಹಾಯಕಿಯರಿಗೆ 10,000 ರೂಪಾಯಿ ವೇತನ ಹೆಚ್ಚಿಸಬೇಕೆಂಬ ಬೇಡಿಕೆ ಇಟ್ಟಿದ್ದರು. ಇವರ ಬೇಡಿಕೆಯಂತೆ ಒಮ್ಮೆಲೆ ಇಷ್ಟನ್ನು ಒಂದೇ ಸಲ ಏರಿಕೆ ಮಾಡುವುದು ರಾಜ್ಯ ಸರ್ಕಾರಕ್ಕೂ ಕಷ್ಟ. ರಾಜ್ಯದಲ್ಲಿ ಸರಿಸುಮಾರು 46,000ಕ್ಕೂ ಅಧಿಕ ಅಂಗನವಾಡಿ ಕೇಂದ್ರಗಳಿದ್ದು 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿದ್ದಾರೆ. ಈಗಾಗಲೇ ಗ್ಯಾರಂಟಿ ಯೋಜನೆಯಿಂದ ಇತರ ಕೆಲಸಕ್ಕೂ ಹಣ ಹೊಂದಿಸಲಾಗದ ಗ್ಯಾರಂಟಿ ಸರ್ಕಾರ ಇರುವ ಆದಾಯದಲ್ಲಿ ಸರ್ಕಾರಿ ನೌಕರರಿಗೆ, ಅಂಗನವಾಡಿ ನೌಕರರಿಗೆ ವೇತನ ಏರಿಕೆ ಮಾಡಿ ಹಂಚಬೇಕಾಗಿದೆ. ಆದರೆ ಅಂಗನವಾಡಿ ನೌಕರರಿಗೆ ಎಷ್ಟು ಏರಿಕೆಯಾಗಬಹುದು ಎಂದು ನಿಖರವಾಗಿ ಹೇಳಲಾಗದಿದ್ದರೂ ಇನ್ನು 2-3 ತಿಂಗಳಲ್ಲಿ ವೇತನ ಹೆಚ್ಚಳವಾಗುವುದಂತೂ ಪಕ್ಕಾ. ಯಾವುದಕ್ಕೂ ಸ್ವಲ್ಪ ದಿನ ಕಾಯಬೇಕು ಅಷ್ಟೇ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.